ನಮಸ್ಕಾರ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿರಾವ್ ಇವರು ಬರೆದಿರ್ತಕ್ಕಂತಹ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಪ್ರಮುಖ ಅಂಶಗಳನ್ನ ನಾವು ತಿಳ್ಕೊಂತಾ ಇದ್ವಿ. ಇಂದಿನ ತರಗತಿಯಲ್ಲಿ ನಾವು ಭಗವದ್ಗೀತೆಯನ್ನ ಯಾರು ಇಂಗ್ಲಿಷ್ಗೆ ಭಾಷಾಂತರವನ್ನ ಮಾಡಿದ್ರು ಮತ್ತೆ ವಾರನ್ ಹೇಸ್ಟಿಂಗ್ ಭಗವದ್ಗೀತೆಯ ಬಗ್ಗೆ ಏನೆಂದು ಕರೆದಿದ್ದಾರೆ ಅಲ್ಲಿವರೆಗೂ ನಾವು ನೋಡಿದ್ವಿ. ನೆಕ್ಸ್ಟ್ ಅದರ ಮುಂದಕ್ಕೆ ನಾವು ನೋಡೋಣ. ಇವರು ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಇಂಗ್ಲಿಷ್ನವರು ತಮ್ಮ ಭಾರತದಲ್ಲಿ ಇರತಕ್ಕಂತಹ ಹಲವಾರು ಗ್ರಂಥಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದವನ್ನ ಮಾಡ್ಬೇಕು ಅಂತಂದ್ಬಿಟ್ಟು ಕೇಂಬ್ರಿಡ್ಜ್ ಹಿಸ್ಟ್ರಿ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾರೆ. ಇದರ ಮುಖಾಂತರ ಅವರು ಹಲವಾರು ಇತಿಹಾಸದ ನೋಡಿ ಇಲ್ಲಿ ಕೇಂಬ್ರಿಡ್ಜ್ ಹಿಸ್ಟ್ರಿ ಆಫ್ ಇಂಡಿಯಾ ಹೆಸರೇ ಹೇಳ್ತಾ ಇದೆ. ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿಗೆ ಸಂಬಂಧಿಸಿದಂತಹ ಹಲವಾರು ಕೃತಿಗಳನ್ನ ಇವರು ಅಧ್ಯಯನವನ್ನ ಮಾಡ್ತಾರೆ. ಅವನ್ನ ಬೇರೆ ಬೇರೆ ಐರೋಪ್ಯ ಭಾಷೆಗಳಿಗೆ ಇವನ್ನ ಅನುವಾದವನ್ನ ಮಾಡ್ಕೊಂತಾರೆ. ಅದೇ ತರ ಇವರು ಭಾರತದ ಇತಿಹಾಸದ ಅಧ್ಯಯನವನ್ನ ಮಾಡಿ ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಇವರೆಲ್ಲ ಹಲವಾರು ಪುಸ್ತಕಗಳನ್ನ ಬರೀತಾರೆ. ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗಾದ್ರೆ ಭಾಷೆಗೆ ಅಂದ್ರೆ ಸಾಹಿತ್ಯಕ್ಕೆ ಈ ರಾಮಾಯಣ, ಮಹಾಭಾರತ, ಈ ಕಾಳಿದಾಸನ ಶಕುಂತಲ ಇವೆಲ್ಲ ನಾಟಕಗಳು ಅನುವಾದ ಆಯ್ತಲ್ಲ ಬೇರೆ ಭಾಷೆಗೆ, ಈ ಓರಿಯೆಂಟಲ್ ಟ್ರಾನ್ಸ್ಲೇಷನ್ ಫಂಡ್ ಸ್ಥಾಪನೆಯನ್ನ ಮಾಡ್ತಾರೆ. ಈ ಓರಿಯೆಂಟಲ್ ಟ್ರಾನ್ಸ್ಲೇಷನ್ ಫಂಡ್ ಸ್ಥಾಪನೆಯನ್ನ ಮಾಡಿ ಅವರು ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ 1827 ಲಂಡನ್ ನಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸ್ಥಾಪನೆಯನ್ನ ಮಾಡಿ ಭಾರತದಲ್ಲಿ ಇರ್ತಕ್ಕಂತಹ ಹಲವಾರು ಗ್ರಂಥಗಳನ್ನ ಐರೋಪ್ಯ ಭಾಷೆಗಳಿಗೆ ಬೇರೆ ಬೇರೆ ಇಂಗ್ಲಿಷು ಇನ್ನು ಯಾವ್ಯಾವ್ದು ಭಾಷೆಗಳಿದೆ ಎಷ್ಟಾಗುತ್ತೆ ಜರ್ಮನ್ನು ಇನ್ನು ಯಾವ್ಯಾವ ಭಾಷೆಗಳಿದೆ ಅದಕ್ಕೆಲ್ಲ ಇವರು ಭಾಷಾಂತರವನ್ನ ಮಾಡ್ತಾರೆ. ಈ ರೀತಿ 2500 ಭಾರತದ ಗ್ರಂಥಗಳನ್ನ ಇಂಗ್ಲಿಷ್ ಮತ್ತು ಇತರೆ ಐರೋಪ್ಯ ಭಾಷೆಗೆ ಅನುವಾದ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು I.M. ಮುತ್ತಣ್ಣರವರು ಹೇಳ್ತಾರೆ. ಮತ್ತೆ ಮ್ಯಾಕ್ಸ್ ಮುಲ್ಲರ್ ವೇದಗಳನ್ನ ಕುರಿತು 3 ಗ್ರಂಥವನ್ನ ರಚನೆ ಮಾಡ್ತಾರೆ. ನೋಡಿ, ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥವ್ರು ಜರ್ಮನಿ ದೇಶದವರು. ಇದು ಪ್ರಶ್ನೆ ಆಗಿದೆ, ಮ್ಯಾಕ್ಸ್ ಮುಲ್ಲರ್ ಯಾವ ದೇಶದವರು ಅಂತ. ಜರ್ಮನ್ ದೇಶದವರು. ಈತ ವೇದಗಳನ್ನ ಕುರಿತು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವುಗಳನ್ನ ಕುರಿತು 3 ಗ್ರಂಥವನ್ನ ಇವರು ರಚನೆ ಮಾಡ್ತಾರೆ. ಅದಲ್ದಲೇನೆ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂತಹ ಕೃತಿಯನ್ನ ಇವರು ರಚನೆ ಮಾಡ್ತಾರೆ. ಇದು ಸಹ ಪ್ರಶ್ನೆ ಆಗಿದೆ. ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಕೃತಿಯನ್ನ ಬರ್ದವ್ರು ಯಾರು ಅಂತಂದ್ಬಿಟ್ಟು ಈ ಕೃತಿಯನ್ನ ಬರ್ದಿದ್ ಯಾರಪ್ಪ ಅಂತಂದ್ರೆ ಮ್ಯಾಕ್ಸ್ ಮುಲ್ಲರ್. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ನಿಮಗ್ ಗೊತ್ತಿದೆ, ಸಮಾಜ ಸುಧಾರಕರಲ್ಲಿ ಒಬ್ರು. ಇವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತಂದ್ಬಿಟ್ಟು ಕರೀತಾರೆ. ಆಧುನಿಕ ಭಾರತದ ಉಷಾತಾರೆ ಅಂತಂದ್ಬಿಟ್ಟು ರವೀಂದ್ರನಾಥ ಟ್ಯಾಗೂರ್ ಅವರು ಹೆಸರನ್ನ ಕೊಡ್ತಾರೆ. ಈ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ರಾಜಾರಾಮ್ ಮೋಹನ್ ರಾಯ್ ಪ್ರಥಮ ಬಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಂತ ಖರ್ಚಿನಲ್ಲಿ ಬಂಗಾಳದಲ್ಲಿ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಇಂಗ್ಲಿಷ್ ಭಾಷೆ, ವಿಜ್ಞಾನ ವಿಭಾಗ ಅಂದ್ರೆ ವಿಜ್ಞಾನ ವಿಷಯಗಳನ್ನು ಕಲೀಲಿಕ್ಕೆ ಆ ಕಾಲೇಜಿನಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ಬಂಗಾಳಿ ಭಾಷೆ, ಸಂಸ್ಕೃತವನ್ನ ಕಲಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಅವರು ಸ್ಥಾಪನೆ ಮಾಡಿದಂತಹ ಕಾಲೇಜಿನಲ್ಲಿ ಇಂಗ್ಲಿಷು, ಬಂಗಾಳಿ ಮತ್ತೆ ಸಂಸ್ಕೃತ ಕಲೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಅಲ್ದೇನೆ ಇವರು ಗೌಡೀಯ ವ್ಯಾಕರಣ ಎಂಬ ವ್ಯಾಕರಣ ಪುಸ್ತಕವನ್ನ ಬರೀತಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಏನಾದ್ರು ಗೌಡೀಯ ವ್ಯಾಕರಣ ಎಂಬ ಪುಸ್ತಕ ಬರೆದವ್ರು ಯಾರು ಅಂತಂದ್ಬಿಟ್ಟು ಪ್ರಶ್ನೆ ಆದ್ರೆ ರಾಜಾರಾಮ್ ಮೋಹನ್ ರಾಯರು ಅಂತಂದ್ಬಿಟ್ಟು ಇದಕ್ಕೆ ಉತ್ತರ. ಇವರು ಅದಲ್ದೇನೆ ಇವರು ಸ್ವತಃ ಖರ್ಚಿನಲ್ಲಿ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಆಗ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ 1857 ಮುಂಬೈ, ಕಲ್ಕತ್ತಾ, ಮದ್ರಾಸ್
ಪ್ರಾಂತ್ಯಗಳಲ್ಲಿ ಇವರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಅದೇ ತರನೇ ಈಗ ಕೆಲವೊಂದು ಬ್ರಿಟಿಷರು ನೇರವಾಗಿ ಆಳ್ವಿಕೆ ಮಾಡ್ತಾ ಇದ್ರು, ಕೆಲವೊಂದು ದೇಶೀಯ ಸಂಸ್ಥಾನದ ರಾಜರು ಕೈಲಿಂದ ಆಳ್ವಿಕೆ ಮಾಡ್ತಾ ಇದ್ರು. ಇಲ್ಲಿ 1857ರಲ್ಲಿ ಪ್ರಪ್ರಥಮ ಬಾರಿಗೆ ಮುಂಬೈ, ಕಲ್ಕತ್ತಾ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರೆ, ಅದೇ ತರನೇ ದೇಶೀಯ ರಾಜರು ಆಳ್ತಿದ್ದಂತಹ ಸಂಸ್ಥಾನದಲ್ಲಿ ಮೊದಲು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಿದ್ದು ಎಲ್ಲಿ ಅಂತಂದ್ರೆ ಮೈಸೂರಿನಲ್ಲಿ. ಎಷ್ಟರಲ್ಲಿ ಅಂತಂದ್ರೆ 1916ರಲ್ಲಿ ಪ್ರಥಮ ಬಾರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಪ್ರಾಂತ್ಯದಲ್ಲಿ ಅಂದ್ರೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾಗುತ್ತೆ. ಇಷ್ಟು. ತದನಂತರ ಏನಾಗುತ್ತೆ ಅಂತಂದ್ರೆ 1820ರಲ್ಲಿ ಜಾನ್ ಮ್ಯಾಕ್ರೆ ಅನ್ನುವಂತವರು ಕನ್ನಡ ಭಾಷೆಯ ವ್ಯಾಕರಣವನ್ನ ಕಲ್ಲಚ್ಚಿನಲ್ಲಿ ಸಿದ್ಧ ಮಾಡ್ತಾರೆ. ಕನ್ನಡ ಜಾನ್ ಮ್ಯಾಕ್ರೆ ಅಂತ ಅವರ ಕೃತಿ ಯಾವುದು ಅಂತಂದ್ರೆ ಕನ್ನಡ ಭಾಷೆಯ ವ್ಯಾಕರಣ ಅಂತಕ್ಕಂಥದ್ದು. ಈ ಕಲ್ಲಚ್ಚು ಎಲ್ಲಿ ಆಗ ಕಲ್ಲಚ್ಚಿನ ಛಾಪಗಳು ಎಲ್ಲಿದ್ವು ಅಂದ್ರೆ ಕಲ್ಲಚ್ಚು ಮಾಡ್ತಕ್ಕಂತಹ ಇವು ಎಲ್ಲಿದ್ವು ಅಂದ್ರೆ ಬಳ್ಳಾರಿ ಮತ್ತೆ ಮದ್ರಾಸ್ನಲ್ಲಿ ಕಲ್ಲಚ್ಚಿನ ಛಾಪಗಳು ಇದ್ವು. ಭಾರತದಲ್ಲಿ ಮೊದಲು ವೃತ್ತ ಪತ್ರಿಕೆಯನ್ನು ನಡೆಸಲು ಮುಂದಾದವರು ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯರು. ರಾಜಾರಾಮ್ ಮೋಹನ್ ರಾಯರು ಪ್ರಥಮ ಬಾರಿಗೆ ವೃತ್ತ ಪತ್ರಿಕೆಯನ್ನ ಸ್ಥಾಪನೆ ಮಾಡ್ತಾರೆ. ಅದೇ ತರನೇ ಕನ್ನಡ ಭಾಷೆಯಲ್ಲಿ ಪ್ರಥಮ ಬಾರಿಗೆ ಅಂದ್ರೆ ಮೊದಲ ಪತ್ರಿಕೆ ಯಾವುದು, ಕನ್ನಡದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ ಮಂಗಳೂರು ಸಮಾಚಾರ. ಇದನ್ನೇ ಸ್ಥಾಪನೆ ಮಾಡಿದವ್ರು ಯಾರು ಅಂತಂದ್ರೆ ಹರ್ಮನ್ ಮೊಗ್ಲಿಂಗ್ ಅವರು. ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ 1843ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಅದಲ್ದೇನೆ ಸುದ್ದಿಗೆ ಸುದ್ದಿಗಳಿಗಾಗಿ 1850ರಲ್ಲಿ ಬೆಂಗಳೂರಿನಲ್ಲಿ ವಾರಪತ್ರಿಕೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಪತ್ರಿಕೆಯ ಹೆಸರೇನಪ್ಪಾ ಅಂತಂದ್ರೆ ಮೈಸೂರು ವೃತ್ತಾಂತ ಬೋಧಿನಿ ಅಂತಕ್ಕಂಥದ್ದು. ಅಂದ್ರೆ ಮೈಸೂರು ಪ್ರಾಂತ್ಯದ ಸುದ್ದಿಗಳನ್ನ ತಿಳಿಸ್ಲಿಕ್ಕೆ ಅಂತಲೇ ಮೈಸೂರು ವೃತ್ತಾಂತ ಬೋಧಿನಿ ಅನ್ನುವಂತಹ ಪತ್ರಿಕೆ ಪ್ರಕಟ ಆಗುತ್ತೆ. ಇದಲ್ದೇನೆ 1853ರಲ್ಲಿ ಭಾರತಕ್ಕೆ ರೈಲು ಬರುತ್ತೆ. ನೋಡಿ, ಪತ್ರಿಕೆ ಬಂದಿದ್ದು 1843. ನೆನ್ಪಿಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಕೇಳ್ತಾರೆ, ಮಂಗಳೂರು ಸಮಾಚಾರ. ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅದು ಬಂತು ಅಂತಂದ್ರೆ 1843. ಅದಾಗಿ 10 ವರ್ಷಕ್ಕೆ, ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದಾಗಿ 10 ವರ್ಷಕ್ಕೆ ಭಾರತದಲ್ಲಿ ರೈಲು ಬರುತ್ತೆ. ಇಲ್ಲಿಗೆ ಇಷ್ಟು ಮುಗೀತು. ಮುಂದಿನ ತರಗತಿಯಲ್ಲಿ ಇನ್ನ ಉಳಿದಿರತಕ್ಕಂತಹ ಪಠ್ಯದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ.